ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬರೋಬ್ಬರಿ 6 ತಿಂಗಳ ಬಳಿಕ ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಬೈರತಿ ಬಸವರಾಜ್ನನ್ನ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿ ಆದ್ರು ಅಂತೂ ಇಂತೂ ಪೊಲೀಸರು. ಬಟ್ ಅರೆಸ್ಟ್ ಆಗ್ತಾ ಇದ್ದ ಹಾಗೆ ಸಾಹೇಬ್ರಿಗೆ ಎದೆ ಬಡಿತ ಜಾಸ್ತಿ ಆಗಿದೆಯಂತೆ, ವ್ಯತ್ಯಾಸಗಳಾಗಿದೆಯಂತೆ. ಹೀಗಾಗಿ ಎದೆ ನೋವಿಗೆ ಸಂಬಂಧಪಟ್ಟಂತೆ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಕೆಲವು ಕಾನೂನು ಪಂಡಿತರ ಪ್ರಕಾರ ಇದು ಒಂದು ಸ್ಟ್ರಾಟಜಿ, ಬೇಲ್ ಪಡೆಯೋದಕ್ಕೆ ಅಂತಿದ್ದಾರೆ. ಅದು ಏನೇ ಇರಲಿ, ಏನೇನಾಗಿದೆ ಅನ್ನೋದ್ರ ಡೀಟೇಲ್ಸ್ ಅನ್ನ ಈಗ ನೋಡ್ತಾ ಹೋಗೋಣ. ಏನಾಗಬಹುದು ಇವತ್ತು ಅನ್ನೋದ್ರ ಡೀಟೇಲ್ಸ್ ಕೂಡ ಕೊಡ್ತೀವಿ. ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಶಾಸಕ ಬೈರತಿ ಬಸವರಾಜ್ಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಇಸಿಜಿಯಲ್ಲಿ ವ್ಯತ್ಯಾಸ ಕಂಡು ಬಂದ ಹಿನ್ನೆಲೆಯಲ್ಲಿ ಬೈರತಿ ಬಸವರಾಜ್ ಅವರಿಗೆ ಚಿಕಿತ್ಸೆ. ಇವತ್ತು ಮತ್ತೆ ವೈದ್ಯಕೀಯ ಪರೀಕ್ಷೆಯನ್ನ ವೈದ್ಯರು ನಡೆಸಲಿಕ್ಕಿದ್ದಾರೆ. ಆಂಜಿಯೋಗ್ರಾಮ್ ರಿಪೋರ್ಟ್ ಬಳಿಕ ಇವರನ್ನ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ ಜಡ್ಜ್ ಮುಂದೆ. ಇವತ್ತು ಆಕ್ಚುಲಿ ಕೋರ್ಟ್ ರಜಾ ಇದೆ, ಸೆಕೆಂಡ್ ಸ್ಯಾಟರ್ಡೆ. ಹೀಗಾಗಿ ಜಡ್ಜ್ ನಿವಾಸಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಇಸಿಜಿಯಲ್ಲಿ ವ್ಯತ್ಯಾಸ ಕಂಡು ಬರ್ತಾ ಇದೆಯಂತೆ. ಈ ದೊಡ್ಡವರಿಗೆಲ್ಲ ಇದೇ ಪ್ರಾಬ್ಲಮ್ಮು. ಒಂದು ಸಲ ಅವರು ಅರೆಸ್ಟ್ ಆಗ್ತಾ ಇದ್ದ ಹಾಗೇನೆ ಎಲ್ಲ ದೊಡ್ಡವರಿಗೂ ಬರುವಂತಹ ಕಾಯಿಲೆನೇ ಇವರಿಗೂ ಕಾಣಿಸ್ಕೊಳ್ತಾ ಇರೋದು. ಆಶ್ಚರ್ಯ. ಆರೋಗ್ಯ ಸಮಸ್ಯೆ ಅಂತ ಹೇಳ್ತಾರೆ ದೊಡ್ಡವರು. ಅರೆಸ್ಟ್ ಆಗ್ತಾ ಇದ್ದ ಹಾಗೇನೆ ಅವರಿಗೆ ಕೆಲವರಿಗೆ ಎದೆ ಬಡಿತ ಜಾಸ್ತಿ ಆಗುತ್ತೆ, ಕೆಲವರಿಗೆ ಶುಗರ್ ಜಾಸ್ತಿ ಆಗುತ್ತೆ. ಈಗ ಅದೇ ಸಾಲಿನಲ್ಲಿ ಬೈರತಿ ಬಸವರಾಜ್ ಅವರು ಕಂಡು ಬರ್ತಾ ಇದ್ದಾರೆ. ಅವರು ಶೀಘ್ರಾತಿ ಶೀಘ್ರ ಗುಣಮುಖವಾಗಲಿ ಅಂತ ನಾವು ಹಾರೈಸ್ತಾ ಇದ್ದೀವಿ. ಬಟ್ ಸೇಮ್ ಪ್ರೊಸೀಜರ್ ಕಾಣಿಸ್ತಾ ಇದೆಯಲ್ಲ ಅಂತ ಒಂದು ಅನುಮಾನ ಅಷ್ಟೇ. ದೊಡ್ಡವರಿಗೆ ಕಾಣಿಸಿಕೊಳ್ಳುವ ಅನಾರೋಗ್ಯದ ಸಮಸ್ಯೆ ಇವರಿಗೂ ಕಾಣಿಸಿಕೊಂಡಿದೆ. ಇವತ್ತು ಇವರ ಭವಿಷ್ಯ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಜಡ್ಜ್ ಮುಂದೆ ಹಾಜರುಪಡಿಸ್ತಾ ಇದ್ದ ಹಾಗೆಯೇ ಇವರನ್ನ ಜುಡಿಷಿಯಲ್ ಕಸ್ಟಡಿ ಕೊಡ್ತಾರಾ ಅಥವಾ ಪೊಲೀಸ್ ಅಧಿಕಾರಿಗಳು ಹೆಚ್ಚಿನ ತನಿಖೆಯ ಅವಶ್ಯಕತೆ ಇದೆ ಅಂತ ಕಸ್ಟೋಡಿಯಲ್ ಇಂಟ್ರೋಗೇಷನ್ ನಡೆಸ್ತಾರಾ, PC ಕೇಳ್ತಾರಾ, ಕೇಳಿದರೆ ಎಷ್ಟು ದಿನ, ಇವೆಲ್ಲವೂ ಗೊತ್ತಾಗೋದು, ಡಿಪೆಂಡ್ ಆಗೋದು ಇವರ ಆರೋಗ್ಯ ರಿಪೋರ್ಟ್ಗೆ ಸಂಬಂಧಪಟ್ಟಂತ ಉತ್ತರ ಸಿಕ್ಕಾಗ. ಹೌದು, CID ಹೇಳ್ತಾ ಇರುವಂತಹದ್ದು ನಮ್ಮ ಕಸ್ಟಡಿಗೆ ಕೊಡಿ ಅಂತ ಹೇಳಿ. ಯಾಕೆಂದ್ರೆ ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ವಿಚಾರಣೆ ನಡೆಸಬೇಕು, ಒಂದಿಷ್ಟು ಕ್ಲಾರಿಫಿಕೇಶನ್ ಅನ್ನು ಪಡ್ಕೊಳ್ಬೇಕು ಅಂತ ಹೇಳಿ. ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಪ್ರಕರಣ A5 ಆರೋಪಿ ಇದರಲ್ಲಿ ಬೈರತಿ ಬಸವರಾಜ್ ಕಸ್ಟಡಿ ಕೊಡಿ ಅಂತ ಹೇಳಿ CID ಮನವಿ ಮಾಡ್ಕೊಳ್ತಾ ಇದೆ. ಹಾಗಾದ್ರೆ ಬೈರತಿ ಬಸವರಾಜ್ ಅವರು CID ಕಸ್ಟಡಿಗೆ ಹಾಕಬೇಕು ಅಂತ ಹೇಳಿ ನ್ಯಾಯಾಧೀಶರ ಗಮನಕ್ಕೆ ತರಬೇಕು. ಅದಕ್ಕೆ ರಿಮ್ಯಾಂಡ್ ಅರ್ಜಿ ಅಂತ ಕರೀತಾರೆ. ಅದರಲ್ಲಿ ಕಾರಣಗಳನ್ನು ಉಲ್ಲೇಖಿಸಬೇಕು. ಆ ಕಾರಣಗಳು ನ್ಯಾಯಾಧೀಶರಿಗೆ ಸಮರ್ಥ ಅನಿಸಿದರೆ ಮಾತ್ರ CID ಕಸ್ಟಡಿ ಕೊಡ್ತಾರೆ. ಇಲ್ಲಾಂದರೆ ಸಾಮಾನ್ಯವಾಗಿ ಜೈಲಿಗೆ ಕಳಿಸ್ಕೊಡ್ತಾರೆ. ಜೈಲಿಗೆ ಹೋದರು ಅಂದರೆ ಅವರು ರೆಗ್ಯುಲರ್ ಬೇಲನ್ನು ಪಡೆಯೋದಕ್ಕೆ ಅರ್ಹರಾಗ್ತಾರೆ. ಹಾಗಾಗಿ ಆದಷ್ಟು ಜೈಲಿಗೆ ಹೋಗೋದಕ್ಕೆ ಏನೇನು ಪ್ಲಾನ್ಗಳು ಬೇಕೋ ಅದೆಲ್ಲವನ್ನು ಕೂಡ ಬೈರತಿ ಬಸವರಾಜ್ ಮಾಡ್ಕೊಳ್ತಿದ್ದಾರೆ. ಮತ್ತೊಂದು ಕಡೆ CID ಅಧಿಕಾರಿಗಳು ರಿಮ್ಯಾಂಡ್ ಅರ್ಜಿಯಲ್ಲಿ ಉಲ್ಲೇಖಿಸಿರುವಂತಹ ಅಂಶಗಳನ್ನು ಗಮನಿಸ್ತಾ ಇದ್ದೀರಿ. ಹೆಚ್ಚಿನ ಮಾಹಿತಿಯನ್ನು ಅವರಿಂದ ಹೊರತೆಗೆಯಬೇಕಾಗಿದೆ. ಜೊತೆಗೆ A1 ಆರೋಪಿ ಜಗ್ಗ ಅಲಿಯಾಸ್ ಜಗದೀಶನ ಜೊತೆಗೆ ನಿಕಟವಾಗಿ ನಂಟು ಹೊಂದಿರುವಂತಹ ವಿಚಾರ, ಆ ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ತಗೊಬೇಕು. ಜೊತೆಗೆ ಬಿಕ್ಲು ಶಿವನಿಗೆ ಮರ್ಡರ್ಗೂ ಮೊದಲು ಆವಾಜ್ ಹಾಕಿರುವಂತಹ ಒಂದು ಆಡಿಯೋ ಕೂಡ CID ಕೈ ಸೇರಿದೆ. ಅದಕ್ಕೆ ಕ್ಲಾರಿಫಿಕೇಶನ್ ತಗೊಬೇಕು. ಅವರ ಸ್ಯಾಂಪಲನ್ನು ಕಲೆಕ್ಟ್ ಮಾಡಬೇಕು, ಅದನ್ನು FSL ಕಳಿಸ್ಕೊಡ್ಬೇಕು. ದಯಮಾಡಿ ನ್ಯಾಯಾಧೀಶರು CID ಕಸ್ಟಡಿ ಕೊಡಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಸೊ ಕಸ್ಟಡಿಗೆ CID ಕೊಟ್ಟ ಕಾರಣಗಳ ಬಗ್ಗೆ ಈಗಷ್ಟೇ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ ನಿಮಗೆ. ಭಾರತೀನಗರ ಠಾಣೆಯಲ್ಲಿ ನಡೆದಂತಹ ವಿಚಾರಣೆ ವೇಳೆ ಸತ್ಯಾಂಶವನ್ನು ಮರೆಮಾಚಿದ್ರು. ಆ್ಯಕ್ಚುಲಿ ಆನ್ ಕ್ಯಾಮ್ರಾ ಕೂಡ ತುಂಬ ಸುಳ್ಳುಗಳನ್ನು ಹೇಳಿದ್ರು. ಫೋಟೋ ತೆಗೆಸ್ಕೊಂಡಿದ ತಕ್ಷಣ ನನಗೆ ಕ್ಲೋಸ್ ಅಂತ ಹೆಂಗ್ರಿ ಹೇಳ್ತೀರಾ ನೀವು ಅಂತ ಕಾನ್ಫಿಡೆಂಟಾಗಿ ಹೇಳಿದ್ರು. ಸೊ ನಾವು ಡೀಟೇಲ್ಸ್ ಈಗ ಕೊಡ್ತಾ ಇದ್ವಿ. ಕೃತ್ಯದ ಪೂರ್ವ ಆರೋಪಿಗಳ ಜೊತೆಗೆ ನಿಕಟ ಸಂಪರ್ಕ ಹೊಂದಿದ್ರ ಬಗ್ಗೆ ಇವರಿಗೆ ಮಾಹಿತಿ ಬೇಕಾಗಿದೆ. ಅಂದರೆ CID ಅಧಿಕಾರಿಗಳಿಗೆ ಮಾಹಿತಿ ಬೇಕಾಗಿದೆ. ಕೆಲ ಪ್ರಶ್ನೆಗಳನ್ನು ಅವರು ರೆಡಿ ಮಾಡ್ಕೊಂಡಿದ್ದಾರೆ. ಆರೋಪಿಯ ಮೊಬೈಲ್ಗಳ ಪತ್ತೆ ಆಗಿಲ್ಲ, ಅವುಗಳ ರಿಕವರಿ ಕೆಲಸ ಇನ್ನೂ ಬಾಕಿ ಇದೆ ಅಂತ. ಸಾಕ್ಷಿದಾರರು ಆರೋಪಿ ಹೇಳಿಕೆಗೆ ತಾಳೆಯನ್ನು ಹಾಕಬೇಕಾಗಿದೆ. ಯಾರ್ಯಾರು ಈ ಪ್ರಕರಣದಲ್ಲಿ ಸಾಕ್ಷಿದಾರರಿದ್ದಾರೆ ಮತ್ತು ಆರೋಪಿಗಳು ಯಾರಿದ್ದಾರೆ ಅವ್ರ ವಿಚಾರಣೆಯನ್ನು ಸಪ್ರೇಟಾಗಿ ನಡೆಸಿರ್ತಾರೆ. ಸೊ ಮ್ಯಾಚ್ ಆಗ್ತಿದೆಯಾ ಅನ್ನೋದನ್ನ ನೋಡಬೇಕಾಗಿದೆ. ಆರೋಪಿಯ ಮನೆ ಕಚೇರಿಯಲ್ಲಿ ಶೋಧಿಸಿ ಸಾಕ್ಷ್ಯ ಸಂಗ್ರಹ ಕೆಲಸ ಇನ್ನೂ ಕೂಡ ಬಾಕಿ ಇದೆ ಅನ್ನೋದನ್ನು CID ಹೇಳ್ತಾ ಇದೆ. ರಿಮ್ಯಾಂಡ್ ಅಪ್ಲಿಕೇಶನಲ್ಲಿ ನಮಗೆ ಏನಕ್ಕೆ ಈ ಆರೋಪಿ ಬೇಕು ನಮ್ಮ ಕಸ್ಟಡಿಗೆ ಅಂತ ಕರೆಕ್ಟಾಗಿ ಮನವರಿಕೆ ಮಾಡಿಕೊಡ್ಬೇಕು. ಇಲ್ಲಾಂದರೆ ನಡಿಲಿ ಅವರು ಜೇಸಿಗೆ ಅಂತ ಕಳಿಸ್ಬಿಡ್ತಾರೆ. ಹೀಗಾಗಿ ಈ ವಿಚಾರಗಳನ್ನು ಹೇಳಿದ್ದಾರೆ. A1 ಹಾಗೂ A20 ಜೊತೆ ಸೇರಿ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಪಾಲ್ಗೊಂಡಿದ್ದು, ಆಮೇಲೆ ಈ ಬಿಕ್ಲು ಶಿವ ತಾಯಿನೇ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಅವ್ರು ಮೀಡಿಯಾ ಮುಂದೆ ಕೂಡ ಆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಈ ಬೈರತಿ ಬಸವರಾಜ್ ಏನೋ ಹಣೆಗೆ ಗನ್ನೆಲ್ಲ ಇಟ್ಟಿದ್ರು ಅಂತ ಡೀಟೇಲ್ಸ್ ಕೊಡ್ತಾರೆ. ಉಮೇಶ್, ಇವತ್ತು ಬೈರತಿ ಬಸವರಾಜ್ ಅವರ ಭವಿಷ್ಯ ಯಾವ ರೀತಿ ಡಿಸೈಡ್ ಆಗುತ್ತೆ? ಈ ಆಂಜಿಯೋಗ್ರಾಮ್ನ ರಿಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ?
ಮಮತಾ, ಇವತ್ತು ಬೈತಿ ಬಸವರಾಜ್ ಅವರು ಜಯದೇವ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂಥದ್ದು. ನಿನ್ನೆ ಏನು ಬೋರಿಂಗ್ ಆಸ್ಪತ್ರೆಯಲ್ಲಿ ಚೆಕ್ ಮಾಡಿದಂಥ ವೇಳೆಯಲ್ಲಿ ಅವರ ECG ರಿಪೋರ್ಟ್ನಲ್ಲಿ ವ್ಯತ್ಯಾಸ ಕಂಡು ಬಂತು. ಅದಕ್ಕೆ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದೆ ಅನ್ನೋ ನಿಟ್ಟಿನಲ್ಲಿ ನ್ಯಾಯಾಧೀಶರ ಮುಂದೆ ಮನವಿ ಮಾಡಿಕೊಂಡ್ರು. ನ್ಯಾಯಾಧೀಶರು ಕೂಡ ಇವತ್ತು ಜಯದೇವ ಆಸ್ಪತ್ರೆಗೆ ರೆಫರ್ ಮಾಡಿರುವಂಥದ್ದು. ಇವತ್ತು 10 ಗಂಟೆಗೆ ಅವ್ರದ್ದು ಏನು ಆಂಜಿಯೋ ಕೂಡ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಆಂಜಿಯೋ ಮಾಡಿದ ನಂತರದಲ್ಲಿ ಆ ರಿಪೋರ್ಟ್ ಏನು ಬರುತ್ತೆ ಅನ್ನೋದು ಆಧಾರದ ಮೇಲೆ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸೋದಕ್ಕೆ ಅಧಿಕಾರಿಗಳು ಕೂಡ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸದ್ಯಕ್ಕೆ ರಾತ್ರಿಯಿಂದಲೂ ಕೂಡ ಬೈತಿ ಬಸವರಾಜ್ ಅವರು ಏನಿದ್ರೆ ಜಯದೇವ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೋತಾ ಇರುವಂಥದ್ದು. 10 ಗಂಟೆ ನಂತರದಲ್ಲಿ ಆಂಜಿಯೋ ಮಾಡಿಸಿ ಅದು ರಿಪೋರ್ಟು ಏನು ಬರುತ್ತೆ ನೋಡಿಕೊಂಡು ರಿಪೋರ್ಟಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ಇಲ್ಲೇ ಚಿಕಿತ್ಸೆ ಮುಂದುವರಿಯುವಂಥ ಸಾಧ್ಯತೆ ಇರುತ್ತೆ. ಏನೂ ಇಲ್ಲ ಅನ್ನೋದಾದರೆ ನ್ಯಾಯಾಧೀಶರ ಮನೆಗೆ ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಅವ್ರನ್ನ ಕಸ್ಟಡಿಗೆ ಪಡೆಯುವಂಥದ್ದು ಅಥವಾ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರೆ ಅನ್ನೋದು ಆನಂತರದಲ್ಲಿ ತೀರ್ಮಾನ ಆಗಲಿದೆ. ನಿನ್ನೆ ಕೋರ್ಟ್ ಮುಂದೆ ಹಾಜರುಪಡಿಸಿದಂಥ ವೇಳೆಯಲ್ಲೂ ಕೂಡ SPP ಅವರು ಒಂದಷ್ಟು ವಾದವನ್ನು ಮಾಡಿದ್ರು. ಅಂದರೆ ಬೈತಿ ಬಸವರಾಜ್ ಅವರು ಯಾವ ಕಾರಣಕ್ಕಾಗಿ ನಮ್ಮ ಕಸ್ಟಡಿಗೆ ಬೇಕು ಅನ್ನೋದನ್ನು ಅವರು ವಾದ ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ಏನು ಈ ರೌಡಿ ಶೀಟ್ರು ಬಿಕ್ಲು ಶಿವ ಕೊಲೆ ಆದ ಸಂದರ್ಭದಲ್ಲಿ ಭಾರತೀಯ ನಗರ ಪೊಲೀಸರು ಪ್ರಾಥಮಿಕವಾಗಿ ವಿಚಾರಣೆ ಮಾಡೋದಕ್ಕೆ ನೋಟಿಸ್ ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಭಾರತೀಯ ನಗರ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಂಥ ಬೈತಿ ಬಸವರಾಜ್ ಅವರು ಸಾಕಷ್ಟು ಸುಳ್ಳುಗಳನ್ನು ಹೇಳಿದ್ದಾರೆ, ಸುಳ್ಳು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ CD ಅಧಿಕಾರಿಗಳ ನಂತರದ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು. ಅಂದರೆ ಮುಖ್ಯವಾಗಿ ಜಗದೀಶ್ ಏನಿದ್ದಾರೆ ಆರೋಪಿ, ಆತ ನಮಗೆ ಯಾವುದೇ ರೀತಿಯ ಪರಿಚಯ ಇಲ್ಲ, ಮತ್ತು ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ನಂದು ಯಾವುದೇ ರೀತಿಯ ಪಾತ್ರ ಇಲ್ಲ, ಆ ಹಿಂದೆ ಬಿಕ್ಲು ಶಿವನ್ನ ನೋಡಿಲ್ಲ, ಮತ್ತು ಯಾವುದೇ ರೀತಿಯ ದೂರು ಪ್ರತಿದೂರುಗಳು ಕೂಡ ದಾಖಲಾಗಿಲ್ಲ ಅನ್ನೋದು ಸೇರಿದಂತೆ ಹಲವು ಸುಳ್ಳುಗಳನ್ನು ಹೇಳಿದ್ದಾರೆ. ಅದನ್ನೆಲ್ಲ ಕ್ಲಾರಿಫಿಕೇಶನ್ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಅವರು ಕಸ್ಟಡಿಗೆ ಬೇಕು ಅಂತ ಕೇಳಿರುವಂಥದ್ದು. ಇವತ್ತು ಏನಾದರೂ ಆಸ್ಪತ್ರೆಯಿಂದ ನ್ಯಾಯಾಧೀಶರ ಮನೆ ಕರ್ಕೊಂಡು ಹೋದರೆ ಅಲ್ಲಿ ಏನು ತೀರ್ಮಾನ ಆಗುತ್ತೆ ಅನ್ನೋದು ನಂತರದ ಬೆಳವಣಿಗೆ. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಉಮೇಶ್.